ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಕನ್ನಡಕ್ಕಾಗಿ ಹೋರಾಡಲು ಸದಾ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆಯೇ ಕರವೇ ಅಧ್ಯಕ್ಷರೂ ಆಗಿರುವಂತಹ ನಾರಾಯಣಗೌಡರು ಸದಾ ಒಂದಲ್ಲ ಒಂದು ಹೋರಾಟಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕನ್ನಡದ ಜನತೆಗೆ ನ್ಯಾಯ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇದೀಗ ಅಂಥದ್ದೇ ಒಂದು ವಿಚಾರ ಬೆಳಕಿಗೆ ಬಂದಿದೆ. ಕರವೇ ಹೋರಾಟದಿಂದ ಕೇಂದ್ರವೇ ಪಡೆದಿದೆ. ಹಾಗಾದ್ರೆ ಆ ಹೋರಾಟ ಯಾವುದು ಮತ್ತು ಕೇಂದ್ರದಿಂದ ಆದ ನಿರ್ಧಾರ ಏನು? ಇದು ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಕರ್ನಾಟಕ ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪ್ ಸೇರಿದಂತೆ ಎಲ್ಲಾ ಪರೀಕ್ಷಾರ್ಥಿಗಳು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿಯೇ ಪರೀಕ್ಷೆ ಬರೀಬೇಕು ಅನ್ನೋ ಕ್ರಮ ಜರುಗಿಸಲಾಗಿತ್ತು. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಮಣಿದ ಸರ್ಕಾರ ಇದೀಗ ರೈಲ್ವೆ ಇಲಾಖೆ ಮೂರೂ ಭಾಷೆಯಲ್ಲಿ ಅಂದ್ರೆ ಕನ್ನಡ, ಹಿಂದಿ, ಇಂಗ್ಲಿಷ್ ಮೂರು ಭಾಷೆಯಲ್ಲಿ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದೆ. ಕೇಂದ್ರದ ಧೋರಣೆಗೆ ಕರವೇ ಹೋರಾಟ ನಡೆಸಿತ್ತು. ಕರವೇ ಹೋರಾಟಕ್ಕೆ ಬೆದರಿ ಇದೀಗ ಮೂರೂ ಭಾಷೆಗಳಲ್ಲಿ ಪರೀಕ್ಷೆನ ಬರೀಬಹುದು ಅಂತ ಪತ್ರದ ಮೂಲಕ ತಿಳಿಸಲಾಗಿದೆ. ಇಂದು ಕೇಂದ್ರ ರೈಲ್ವೆ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ ಕರವೇ ಅಧ್ಯಕ್ಷರು ನಾರಾಯಣಗೌಡರ ಸಮ್ಮುಖದಲ್ಲಿ ಮೂರೂ ಭಾಷೆಯಲ್ಲಿ ಪರೀಕ್ಷೆನ ಬರೆಯಲು ಅವಕಾಶವಿದೆ ಅನ್ನೋ ಪತ್ರವನ್ನ ಹಸ್ತಾಂತರಿಸಲಾಯಿತು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಡೆಸಲಾಗ್ತಾ ಇರುವ ಈ ಹೋರಾಟವನ್ನ ಹಿಂಪಡೆಯಲಾಗಿದೆ. ಹಾಗಾಗಿ ಕನ್ನಡದ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಲು ಹೊರಟಿದ್ದ ಕೇಂದ್ರದ ಧೋರಣೆಗೆ ಕರವೇ ಸಿಡಿದೆದ್ದು ಅದರ ಹೋರಾಟದ ಮುಖೇನ ಇದೀಗ ತೆರೆ ಎಳೆದಿದೆ. ಒಟ್ಟಾರೆಯಾಗಿ ಕನ್ನಡದ ಮಕ್ಕಳಿಗೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡುವಲ್ಲಿ ಕರವೇ ಬಹಳ ಪ್ರಮುಖ ಪಾತ್ರ ವಹಿಸಿತು. ಜೊತೆಗೆ ಇದು ಕನ್ನಡದ ಮಕ್ಕಳಿಗೆ ಆಗಿರುವಂತಹ ಒಂದು ದೊಡ್ಡ ನ್ಯಾಯ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಿರುವಂತಹ ಕರವೇ ಅಧ್ಯಕ್ಷರು ಆಗಿರುವಂತಹ ನಾರಾಯಣಗೌಡರು ಮಾಧ್ಯಮ ಮಿತ್ರರಿಗೆ ತಿಳಿಸಿದ್ದಾರೆ. ನೋಡ್ಕೊಂಡು ಬನ್ನಿ. ಸರ್ಕಾರದ ಬೃಹತ್ ಇಲಾಖೆ ಏನಿದೆ ರೈಲ್ವೆ ಇಲಾಖೆಯಲ್ಲಿ ಪರೀಕ್ಷೆಗಳು ಉದ್ಯೋಗಕ್ಕಾಗಿ ನಡೆಯುವಂಥ ಪರೀಕ್ಷೆಗಳಲ್ಲಿ ಕನ್ನಡದ ಭಾಷೆಯಲ್ಲೂ ಪ್ರಶ್ನಾ ಪತ್ರಿಕೆಯನ್ನು ಕೊಡಬೇಕು. ಈ ನೆಲದ ಮಕ್ಕಳಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಕ್ಕಾಗ ಮಾತ್ರ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರು ಆಯ್ಕೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ಹೋರಾಟವನ್ನ ನಾವು 2800ರಿಂದ ಮಾಡಿಕೊಂಡು ಬಂದು ಅವತ್ತು 4700 ಒಂದು ಉದ್ಯೋಗ 2008ರಲ್ಲಿ ಎಲ್ಲ ವಿಶೇಷವಾದ ರೈಲಲ್ಲಿ ಬಿಹಾರಿಗಳನ್ನ ಬೆಂಗಳೂರು ವಲಯ ಮತ್ತು ಹುಬ್ಬಳ್ಳಿ ವಲಯ, ಮೈಸೂರು ವಲಯಗಳಲ್ಲಿ ತಂದು ಪರೀಕ್ಷೆ ಮಾಡುವಾಗ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹೊತ್ತು ಆ ಪರೀಕ್ಷೆಗಳನ್ನು ತಡೆದು ಸುಮಾರು 2 ವರ್ಷಗಳ ಕಾಲ ರೈಲ್ವೆಯ ಡಿ ಗ್ರೂಪ್ ಪರೀಕ್ಷೆ ನಡೆಸಲಿಕ್ಕೆ ಬಿಟ್ಟಿರಲಿಲ್ಲ. ಅದಾದ ಮೇಲೆ ಮಮತಾ ಬ್ಯಾನರ್ಜಿ ಕೇಂದ್ರದಲ್ಲಿ ರೈಲ್ವೆ ಸಚಿವರಾದ ಮೇಲೆ ಅವರು ಕರ್ನಾಟಕದ 4700 ಒಂದು ಉದ್ಯೋಗ ವಿಚಾರದಲ್ಲಿ ಯಾಕೆ ಪರೀಕ್ಷೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಅಧಿಕಾರಿಗಳು ಹೇಳ್ತಾರೆ, ಕರ್ನಾಟಕದಲ್ಲಿ KRV ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ರೈಲ್ವೆ ಪರೀಕ್ಷೆಗಳನ್ನ ಮಾಡಲಿಕ್ಕೆ ಬಿಟ್ಟಿಲ್ಲ. ಏನು ಕಾರಣ ಅಂದಾಗ ಅವರು ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂತ ಅವಕಾಶ ಮಾಡಿಕೊಡೋವರೆಗೂ ಬಿಡಲ್ಲ ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂದಾಗ ಮಮತಾ ಬ್ಯಾನರ್ಜಿ ಅವತ್ತು ಹೇಳುವಂತ ಮಾತು, ಇದು ಭಾರತ ಭಾಷೆಯ ಆಧಾರದ ಮೇಲೆ ಒಂದು ಭಾರತವೇ ಹೊತ್ತು ಒಂದು ಹಿಂದಿಯ ಭಾರತ ಅಲ್ಲ. ಹಾಗಾಗಿ ರೈಲ್ವೆ ಇಲಾಖೆಯ ಎಲ್ಲ ಪರೀಕ್ಷೆಗಳಲ್ಲಿ ಇನ್ಮೇಲೆ ಆ ರಾಜ್ಯ ಭಾಷೆಯಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವ ಆದೇಶವನ್ನ ಅವತ್ತು ಅವರು ಮಾಡಿದ್ರು. ಅದಾದ ನಂತರ ಡಿ ಗ್ರೂಪ್ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅವಕಾಶ ಮಾಡಿಕೊಟ್ಟು ಬರೀಲಿಕ್ಕೆ ಆ ಸಂದರ್ಭಕ್ಕೆ 4700 ಒಂದು ಉದ್ಯೋಗದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಆದ ಕಾರಣ 3800 ಜನ ಕನ್ನಡಿಗರು ಅವತ್ತು ಆಯ್ಕೆ ಆದರು. ಅದಾದ ನಂತರ ಒಂದಷ್ಟು ದಿವಸ ಕನ್ನಡದಲ್ಲಿ ಪರೀಕ್ಷೆಯ ಅವಕಾಶ ಇತ್ತು. ಆದರೆ ಇತ್ತೀಚೆಗೆ ಮತ್ತೆ ರೈಲ್ವೆ ಇಲಾಖೆ ಒಂದು ಅಂದ್ರೆ ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆ ಒಂದು ಡಿಸೆಂಬರ್ 11ನೇ ತಾರೀಕು ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದು. ಅಲ್ಲಿ ಅಧಿಸೂಚನೆಯಲ್ಲಿ ಏನು ಹೇಳುತ್ತೆ ಅಂದ್ರೆ ಕರ್ನಾಟಕದ
ಹುಬ್ಬಳ್ಳಿಯಲ್ಲಿ ದ್ವಿಭಾಷಾ ಸೂತ್ರದ ಭಾಷೆಗಳಲ್ಲಿ ಪರೀಕ್ಷೆ ಬರೀಬಹುದು. ಹಿಂದಿ, ಇಂಗ್ಲಿಷು, ಕನ್ನಡದಲ್ಲಿ ಬರೆಯುವ ಅವಕಾಶ. ಮೈಸೂರಿನ ಡಿವಿಷನ್ ಏನಿದೆ ಅಲ್ಲೂ ಸಹ ಕನ್ನಡ, ಹಿಂದಿ, ಇಂಗ್ಲಿಷಲ್ಲಿ ಬರೀಬಹುದು. ಆದರೆ ಬೆಂಗಳೂರು ಡಿವಿಷನ್ ಏನಿದೆ ಇಲ್ಲಿ ಮಾತ್ರ ಹಿಂದಿ, ಇಂಗ್ಲಿಷಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ಅಧಿಸೂಚನೆಯನ್ನು ಹೊರಡಿಸುವಂಥದ್ದು. ಅದಾದ ಮೇಲೆ ನಮಗೆ ವಿಚಾರ ಗೊತ್ತಾದ ಮೇಲೆ ಮಾಧ್ಯಮಗಳಲ್ಲಿ ಗಮನಿಸಿದಾಗ ನಾವು ಇವತ್ತು ಇಲ್ಲಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ರೈಲ್ವೆ ಎಲ್ಲ ಪರೀಕ್ಷೆಗಳನ್ನು ಸಹ ಕನ್ನಡದಲ್ಲೂ ಬರೆಯುವಂತ ಈ ನೆಲದ ಮಕ್ಕಳಿಗೆ ಅವಕಾಶ ಸಿಗಬೇಕು. ಅದು ಬಿಟ್ಟು ಹಿಂದಿ, ಇಂಗ್ಲಿಷಲ್ಲಿ ಪರೀಕ್ಷೆ ಬರೀರಿ ಅಂದರೆ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಉದ್ಯೋಗಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ. ಇಲ್ಲ ಕರ್ನಾಟಕ ಭಾರತದಲ್ಲಿ ಒಕ್ಕೂಟದಲ್ಲಿ ಇದೆಯೋ ಇಲ್ವೋ ಅನ್ನುವ ಅನುಮಾನವೋ ಏನೋ ಗೊತ್ತಿಲ್ಲ. ಆದರೆ ಕರ್ನಾಟಕದ ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು ನಡೆಯುವಂಥ ಪರೀಕ್ಷೆಯನ್ನ ಹಿಂದಿ, ಇಂಗ್ಲಿಷ್ನಲ್ಲಿ ಬರೆಯುವಂಥದ್ದು ಮಾತ್ರ ಅವಕಾಶ ಅಂತ ಹೇಳಿ ಅವರು ಆದೇಶವನ್ನು ಮಾಡಬಹುದು. ಆದರೆ ಈಗ ನಾನು ನಿನ್ನೆಯಿಂದ ನಮ್ಮ ಮಾನ್ಯ ಕರ್ನಾಟಕದವರೇ ಆಗಿರುವಂಥ ರೈಲ್ವೆ ಸ್ಟೇಟ್ ಸಚಿವರು ಏನಿದ್ದಾರೆ ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದೆ. ಅವ್ರ ಜೊತೆಯಲ್ಲಿ ದೂರವಾಣಿಯಲ್ಲಿ ಹೊತ್ತು ಮಾತಾಡಿದೆ. ಅವರು ಒಂದಷ್ಟು ಪಾಪ ಇಲ್ಲ ಇಲ್ಲಿಯ ಹಿಂದಿ ರಾಜ್ಯಗಳ ಅಧಿಕಾರಿಗಳಿಂದ ನಮ್ಮ ಮಾತುಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನುವ ನೋವನ್ನು ಹಂಚಿಕೊಂಡ್ರು ಸೋಮಣ್ಣ ಅವರು. ಅದಾದ್ಮೇಲೆ ನಾನು ಕೆಲವು ಎಂಪಿಗಳ ಜೊತೆಯಲ್ಲಿ ಮಾತಾಡಿದೆ. ಇದೆಲ್ಲ ಸೋಮಣ್ಣವರ ಜೊತೆ ನಿಂತ್ಕೊಂಡು ಏನು ಡಿಸೆಂಬರ್ 11ನೇ ತಾರೀಕು ಅಧಿಸೂಚನೆ ಏನಾಗಿದೆ ಅದನ್ನು ವಾಪಸ್ ಪಡಿಬೇಕು, ಕನ್ನಡದಲ್ಲೂ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅಂದಾಗ ಆಯ್ತು ಅಂತ ಹೇಳಿ ಇವತ್ತು ಬೆಳಗ್ಗೆ ಹೋಗಿ ರೈಲ್ವೆ ಸಚಿವರಾಗಿರುವಂಥ ಅಶ್ವಿನಿ ವೈಷ್ಣವಿ ಅನ್ನೋರನ್ನ ಭೇಟಿ ಮಾಡಿದ್ದಾರೆ. ಆ ನಿಯೋಗದಲ್ಲಿ ಸೋಮಣ್ಣನ ಜೊತೆಲಿ ಕರ್ನಾಟಕದ ಅನೇಕ ಎಂಪಿಗಳು ಸಹ ಹೋಗಿದ್ರು ಅನ್ನೋದು ನನಗೆ ಮಾಹಿತಿ ಸಿಕ್ತಂಥದ್ದು. ಅದಾದ ನಂತರ ಈಗ ಅಧಿಸೂಚನೆ ಬಂದಿದೆ, ಎಲ್ಲ ಭಾಷೆಗಳಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇದೆ ಅಂತ ಹೇಳಿ ಅಧಿಸೂಚನೆಯನ್ನ ಇವತ್ತು ಈಗ ಇಲ್ಲಿಯ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಂಥದ್ದು, ಅಧಿಸೂಚನೆಯನ್ನು ತೋರಿಸ್ತಂಥದ್ದು. ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಏನಾಗಿದೆ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ನೌಕರಿ ಮಾಡುವಂತ ಜನರಿಗೆ ಒಂದು ಪರೀಕ್ಷೆ ನಡೆಯುತ್ತಿದೆ. ಇಲ್ಲಿ ರೈಲ್ವೆ ಇಲಾಖೆಯಲ್ಲಿ ಪ್ರಮೋಷನ್ಗೋಸ್ಕರ ಒಂದು ಪರೀಕ್ಷೆ ಕೊಡ್ತಾರೆ. ಪ್ರಮೋಷನ್ಗೆ ಪರೀಕ್ಷೆ ಕೊಡುವಾಗ ಏನ್ ಮಾಡ್ತಾರೆ, ಅಲ್ಲೂ ಸಹ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂತ ಅವಕಾಶ ಸಿಗಲ್ಲ. ಕೇವಲ ಹಿಂದಿ, ಇಂಗ್ಲಿಷ್ನಲ್ಲಿ ಪರೀಕ್ಷೆ ಬರೆದ್ರೆ ಮಾತ್ರ ನಿಮಗೆ ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಿ ಆ ಪರೀಕ್ಷೆ ಮಾಡ್ತಾರೆ. ನಿನ್ನೆ ನನಗೆ ಕರ್ನಾಟಕದ ಅನೇಕ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಕನ್ನಡಿಗರು ನನ್ನ ಭೇಟಿ ಮಾಡಿದ್ರು ಆ ನಿಯೋಗ. ಅವರ ಬೇಡಿಕೆಯನ್ನು ಸಹ ನಾನೀಗ ಗಮನಕ್ಕೆ ತಂದಿದ್ದೀವಿ. ನೀವು ಕೇವಲ ಹಿಂದಿಯಲ್ಲಿ ನೀವು ಪರೀಕ್ಷೆ ಮಾಡಿ ಪ್ರಮೋಷನ್ ಕೊಡೋದಾದ್ರೆ ಹಿಂದಿ, ಇಂಗ್ಲಿಷ್ ಗೊತ್ತಿಲ್ಲದಂತ ಕನ್ನಡಿಗರು ಹಾಗಾದ್ರೆ ಪರೀಕ್ಷೆ ಬರೆದು ಪ್ರಮೋಷನ್ ತಗೋಬಾರ್ದವಾ? ಆದ್ರೆ ಇದ್ರ ಮುನ್ನಾರ ಏನು, ಬರೀ ಹಿಂದಿ ರಾಜ್ಯಗಳಿಂದ ಬಂದವರಿಗೆ ಮಾತ್ರ ಪ್ರಮೋಷನ್ ಸಿಗ್ಬೇಕಾ? ಕರ್ನಾಟಕದ ಕನ್ನಡವನ್ನು ನಂಬಿಕೊಂಡಿರುವಂತ ಮಕ್ಕಳಿಗೆ ಪ್ರಮೋಷನ್ ಯಾಕೆ ಕೊಡಬಾರ್ದು? ಅದನ್ನು ಸಹ ಕನ್ನಡದಲ್ಲಿ ಬರೀಬೇಕು. ಅಲ್ಲಿವರೆಗೂ ನೀವು ಯಾವುದೇ ಪರೀಕ್ಷೆಗಳನ್ನ ನಡೆಸಬಾರ್ದು ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಅದನ್ನು ಸಹ ರೈಲ್ವೆ ಬೋರ್ಡ್ ನಾನು ಇವತ್ತೇ ಕಳಿಸ್ತೀನಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನೀವು ಕನ್ನಡದಲ್ಲೂ ಪರೀಕ್ಷೆ ಬರೆಯುವ ಅವಕಾಶ ಸಿಗೋವರೆಗೂ ಯಾವುದೇ ಪರೀಕ್ಷೆಗಳನ್ನ ಕರ್ನಾಟಕದಲ್ಲಿ ನಡೆಸಲಿಕ್ಕೆ ನಾವು ಬಿಡಲ್ಲ ಅನ್ನುವ ಅವರಿಗೆ ಮನವರಿಕೆ ಮಾಡಿ ಮನವಿಯನ್ನು ಸಲ್ಲಿಸಿದ್ವಿ. ಅದನ್ನು ಒಪ್ಪಿಕೊಂಡಿದ್ದಾರೆ. ಕೇಂದ್ರ ರೈಲ್ವೆ ಸಚಿವರಿಗೆ ಮತ್ತು ರೈಲ್ವೆ ಬೋರ್ಡಿಗೆ ನಿಮ್ಮ ಮನವಿಯನ್ನು ಕಳಿಸ್ತೀವಿ. ಹಾಗೆ ನಾನು ಸಹ ಮತ್ತೊಮ್ಮೆ ನಮ್ಮ ಎಲ್ಲ ಲೋಕಸಭಾ ಸದಸ್ಯರೇನಿದ್ದಾರೆ, ಸಂಸದರೇನಿದ್ದಾರೆ ಅವ್ರ ಜೊತೆಯಲ್ಲಿ ಮಾತನಾಡಿ ಅಲ್ಲೂ ಸಹ ಕನ್ನಡದಲ್ಲಿ ಆಗೋ ರೀತಿಯಲ್ಲಿ ಅವರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲ, ಅಲ್ಲಿ ಏನಾಗಿದೆ, ಹಿಂದಿ ಗೊತ್ತಿರೋರು ಮಾತ್ರ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಹಿಂದಿ ಗೊತ್ತಿಲ್ಲದವರು ನಾವು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವ ನೋವನ್ನು ವ್ಯಕ್ತಪಡಿಸಿದ್ರು. ಹಾಗಾದ್ರೆ ಕೇವಲ ಭಾರತ ಸರ್ಕಾರದ ಭಾಷೆ
ಹಿಂದಿ ಹಾಕ್ಬಿಟ್ರೆ ನಾವು ಭಾರತದ ಒಕ್ಕೂಟ ಭಾರತದೊಳಗಡೆ ಕರ್ನಾಟಕ ಇದೆಯಾ? ಹಾಗಾದ್ರೆ ಏನು 22 ಭಾಷೆಗಳು ಭಾರತದ ಅಧಿಕೃತವಾದ ಭಾಷೆ ಅಂತ ಘೋಷಣೆ ಮಾಡುವಂತ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಮತ್ತೆ ಯಾವ ರೀತಿಯ ಮಾನ್ಯತೆ ಕೊಡ್ತಾ ಇದ್ದೀರಿ? ಕರ್ನಾಟಕದ ಜನಪ್ರತಿನಿಧಿಗಳು ಅಲ್ಲಿ ಹಿಂದಿ ಕಲ್ತ್ಕೊಂಡು ಹಿಂದಿಯಲ್ಲಿ ಮಾತಾಡಬೇಕು, ಹಿಂದಿಯಲ್ಲಿ ಮಾತಾಡಿದ್ರೆ ಮಾತ್ರ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಸಾಧ್ಯ ಅನ್ನುವ ಮಟ್ಟಕ್ಕೆ ಉಸಿರುಗಟ್ಟಿದ ವಾತಾವರಣವನ್ನ ಕರ್ನಾಟಕದಿಂದ ಹೋದಂತ ಸಚಿವರುಗಳಿಗೆ, ಸಂಸದರಿಗೆ ಅಲ್ಲಿ ಆ ಥರ ವಾತಾವರಣ ನಿರ್ಮಾಣ ಮಾಡೋದಾದ್ರೆ ಒಂದು ಭಾರತ ಸರ್ಕಾರ ಕೇವಲ ಹಿಂದಿ ಭಾರತ ಮಾಡಲಿಕ್ಕೆ ಹೊರಟಿದೆ. ಅಲ್ಲಿ ತೆಲುಗು ಬೇಡ, ಕನ್ನಡ ಬೇಡ, ತಮಿಳು ಬೇಡ ಅನ್ನೋದಾದ್ರೆ ದಕ್ಷಿಣ ಭಾರತವನ್ನ ನೀವು ಯಾವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ದೀರಿ ಅನ್ನೋದು ನಮ್ಮನ್ನ ಕಾಡುವ ಪ್ರಶ್ನೆ. ಹಾಗಾಗಿ ನಮ್ಮ ಸಂಸದರೇನಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಹಿಂದಿಯನ್ನ ಕಲೀಲಿ ಬೇಡ ಅಂತ ಹೇಳಲ್ಲ, ಆದ್ರೆ ಹಿಂದಿಯಲ್ಲಿ ಮಾತಾಡಿದ್ರೆ ಮಾತ್ರ ಮಾನ್ಯತೆ ಸಿಗುತ್ತೆ ಅನ್ನೋದು ಭಾರತ ಸರ್ಕಾರದ ವಾದ. ಆದ್ರೆ ಅಂತ ಭಾರತ ಸರ್ಕಾರವನ್ನ ಧಿಕ್ಕರಿಸಿ ವಾದಿಸುವ ಕೆಲಸ ಕರ್ನಾಟಕದ ಸಂಸದರಿಗೆ ಬರಬೇಕು. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.